ಹಾಯ್ ಎವ್ರಿ ಒನ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಸಕಲೇಶಪುರದಲ್ಲಿ ಏನೋ ಒಂದು ಸೀನ್ ಆಗಿದೆ. ಏನು ಅಂತ ಗಾಡಿ ನಿಲ್ಸಿ ಕೇಳಿದಾಗ ಸ್ನಾನಕ್ಕೆ ಅಂತ ಹೋಗಿದ್ದ ಪಾರ್ಟಿ ಪೈಂಟರ್ ಅಂತೆ ಹುಡುಗ, ಮತ್ತೆ ರಿಟರ್ನ್ ಬಂದೇ ಇಲ್ಲ. ಹಾಗೆ ನೀರೊಳಗಡೆ ಮುಳುಗೋಗಿದ್ದಾರೆ. ಹಾಗಾಗಿ ಎಲ್ಲರೂ ಬಂದಿದ್ದಾರೆ. ಇಲ್ಲಿ ಪೊಲೀಸವರು ಸಮೇತ ಬಂದು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ, ಹುಡುಕ್ತಾ ಇದ್ದಾರೆ, ತುಂಬ ಪರದಾಡ್ತಿದ್ದಾರೆ. ಇದಾಗಿ ಇನ್ಸಿಡೆಂಟು ಮಿನಿಮಮ್ ಅಂದರೆ ಒಂದು 2 ಗಂಟೆ ಮೇಲಾಗಿದೆ. ನಾವು ಈಗ ಬಂದ್ವಿ, ನೋಡ್ತಾ ಇದ್ದಾರೆ. ಬನ್ನಿ ನಾವು ನೋಡೋಣ, ನಿತ್ತಿ ಸಿಗುತ್ತಾ, ಏನು ಮಾಡ್ತಾರೆ ಅಂತ ತುಂಬ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ನೋಡಿ ಈ ರೀತಿ ಹುಡುಕ್ತಾ ಇದ್ದಾರೆ ಪೊಲೀಸರು. ನೋಡಿ ಹುಕ್ಕೆಲ್ಲ ಹಾಕಿ ಹುಡುಕ್ತಾ ಇದ್ದಾರೆ ಎಲ್ಲಿದ್ದಾರೆ ಅಂತ. ಬಟ್ಟೆ ಎಲ್ಲ ಮೇಲ್ಗಡೆ ಇಟ್ಟೋಗಿದ್ದಾರೆ ಸ್ವಾಮಿ, ಮೇಲ್ಗಡೆ ಇಟ್ಟು ಸ್ನಾನಕ್ಕೆ ಹೋಗಿರೋದ. ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಕರ್ನಾಟಕ ಜನರಿಗೆ ಅಂತ ಹೇಳಿದ್ರೆ, ಬೇಸಿಗೆಗಾಲ ಹೌದು, ಹಾಗಂತ ನೀವು ನೀರಲ್ಲೆಲ್ಲ ಆಟಾಡೋಕೆ ಹೋಗಿ ನಿಮ್ಮ ಜೀವನನ ಹಾಳು ಮಾಡ್ಕೋಬೇಡಿ. ಇರೋದೊಂದು ಅಮೂಲ್ಯವಾದ ಜೀವನ. ಹುಷಾರಾಗಿ ಭದ್ರತೆಯಿಂದ ಕಾಪಾಡ್ಕೊಂಡು ಉಳಿಸ್ಕೊಬರೋದು ಅದು ನಿಮ್ಮ ಜವಾಬ್ದಾರಿ ಇರೋದು. ಯಾರಿಗೆ ನಷ್ಟ ಹೇಳಿ? ಈಗ ಮನೆಯವ್ರಿಗೆ ನಷ್ಟ. ನೀವು ಸ್ನಾನಕ್ಕೆ ಹೋಗಿದ್ದಾರೋ ಈಜೋಡಕ್ಕೆ ಬಂದಿದ್ದಾರೋ ಗೊತ್ತಿಲ್ಲ ಪರ್ಸನ್. ನೋಡಿ ಎಷ್ಟು ಜನ ಇದ್ದಾರೆ, ಅಲ್ಲೂ ಜನ ಇದ್ದಾರೆ, ಸೇತುವೆ ಮೇಲೆ ನಿಂತಿದ್ದಾರೆ, ಅಲ್ಲಿ ಮೂಲೆ ನೋಡಿ ಬಟ್ಟೆ ಇಲ್ಲಿ ಇಟ್ಟೋಗಿದ್ದಾರೆ. ಪಾರ್ಟಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ, ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ. ಅಲ್ಲೆಲ್ಲ ಆ ಕಡೆ ಎಲ್ಲ ಹೋಗಿ ಹುಡುಕ್ತಾ ಇದ್ದಾರೆ, ಆದರೂ ಯಾವುದೇ ಕಾರಣಕ್ಕೂ ಸುಳಿವಂತೂ ಸಿಗ್ತಾ ಇಲ್ಲ. ಈ ಬೇಸಿಗೆಗಾಲದಲ್ಲಿ ಹೀಟು ಜಾಸ್ತಿ ಇದೆ, ಒಪ್ಕೊಳ್ತೀನಿ. ನೀವು ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಸ್ನಾನ ಮಾಡೋಕ್ಕೆ ಹೋಗೋದು ನೀರ ಹತ್ರ ಎಲ್ಲ ಟೈಮಲ್ಲೂ ಒಂದೇ ರೀತಿಯಾಗಿರಲ್ಲ, ಆಯಿತಾ? ಈಗ ಸ್ನಾನ ಮಾಡೋಕ್ಕೆ ಹೋಗಿರೋ ಪರ್ಸನ್ನು ಮತ್ತೆ ರಿಟರ್ನ್ ಬಂದೇ ಇಲ್ಲ, ಜೀವ ಕಳ್ಕೊಳ್ಬೇಕಾಗಿತ್ತು. ಈ ರೀತಿ ಆಗಿಬಿಡುತ್ತೆ ಇನ್ಸಿಡೆಂಟ್ಗಳು. ನೀವೆಷ್ಟೇ ಹುಷಾರಾಗಿದ್ರು ಕಮ್ಮಿನೇ. ನಿಮ್ಮ ಜೀವನನ ನೀವೇ ಕಾಪಾಡ್ಕೊಳ್ಬೇಕಾಗಿರೋದು. ಈ ಸ್ಕೂಲ್ ಮಕ್ಕಳು ಮತ್ತು ಕಾಲೇಜ್ ಹುಡುಗರು ಈಗ ಬೇಸಿಗೆ ರಜೆಗಳೆಲ್ಲ ಜಾಸ್ತಿ. ಇದು ಪೈಂಟರ್ ಹುಡುಗ ಅಂತ ಇದಾಗಿರೋದು, ದೊಡ್ಡ ಹುಡುಗನೇ ನೋಡಿ. ಅವರೆಲ್ಲ ಅಷ್ಟು ಹರಸಾಹಸ ಪಡ್ತಾ ಇದ್ದಾರೆ. ಆದರೂ ನಿಮ್ಮ ಜೀವನನ ನಿಮ್ಮ ಕೈಯಿಂದನೇ ಕಳ್ಕೊಂಡ್ರಲ್ಲ ಸುಮ್ಮನೆ. ಈ ರೀತಿ ಯಾರು ಮಾಡ್ಕೊಂಡು ನೋಡಿ. ದೇವಸ್ಥಾನ ಸಕಲೇಶಪುರ ಸೇತುವೆ ಮೇಲೆ ಜನ ನೋಡಿ ಎಷ್ಟು ಜನ ಇದ್ದಾರೆ. ಸೇತುವೆಯಿಂದ ಕೆಳಗಡೆ ಇನ್ಸಿಡೆಂಟ್ ಆಗಿರೋದು ಸಕಲೇಶಪುರ ಸೇತುವೆ ಕೆಳಗಡೆ, ಆಯಿತಾ? ನೋಡಿ ಇದೇ ಸೇತುವೆ, ಜನ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ನಾವು ಫುಲ್ ಟೆನ್ಷನಲ್ಲಿ ಕಾಯ್ತಾ ಇದ್ದೀವಿ. ಯಾರಾಗಿರ್ಬೋದು ಪಾಪ, ಯಾರ್ದಾದ್ರೂ ಒಂದು ಜೀವನನೇ ಅಲ್ವಾ, ಇರೋದು ಒಂದು ಜೀವ ಒಂದೇ ಸರಿ ಸಿಗೋದು, ಮತ್ತೆ ಅದನ್ನ ಕೊಂಡ್ಕೊಳ್ಳೋಕ್ಕಾಗುತ್ತಾ ನಮ್ಮ ಕೈಲಿ? ಕೊನೆಗೂ ನೀರಿಗೆ ಇಳಿಲೇಬೇಕಾಯಿತು. ಇಲ್ಲಿ ಲೋಕಲ್ ಹುಡುಗರು ಒಂದು 6 ಜನ ಬಂದು ಪೊಲೀಸವ್ರ ಜೊತೆ ಸೇರಿ ಕಾರ್ಯಾಚರಣೆಯನ್ನು ಮುಂದುವರಿಸಿ ಕೊನೆಗೂ ಹುಡುಕಿದ್ರು. ಸಿಕ್ತು, ಬಾಡಿ ಸಿಕ್ಕಿದೆ. ಲಾಸ್ಟಿಗೆ ಅದನ್ನ ತರೋಕ್ಕೆ ಅಂತೇಳ್ಬಿಟ್ಟು ಇವಾಗ ಮೇಲೆ ಎತ್ತುತ್ತಾರೆ ಅದನ್ನ, ಬಾಡಿನ ಹೋಗಿ ನೋಡಿದ್ರು ಎಲ್ಲಿದೆ ಅಂತೇಳ್ಬಿಟ್ಟು ಎಲ್ಲರೂ ಸೇರಿ ಆ ಬಾಡಿನ ಮೇಲೆ ಎತ್ತಿದ್ರು. ಇವನೇ ಸ್ನಾನ ಮಾಡೋಕ್ಕೆ ಅಂತ ಬಂದಿದ್ನೋ ಈಜೊಡೆಯೋಕ್ಕೆ ಅಂತ ಬಂದಿದ್ನೋ ಗೊತ್ತಿಲ್ಲ, ಬಂದು ಜೀವ ಅಂತ ಕಳ್ಕೊಂಡ. ಮತ್ತೆ ಆ ಜೀವನ ಮತ್ತೆ ರಿಟರ್ನ್ ಸಿಗಲ್ಲ. ಎಲ್ಲರಿಗೂ ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ, ಆದಷ್ಟು ಹುಷಾರಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ.